ಸಮಯ ನ್ಯೂಸ್ಗೆ ಸ್ವಾಗತ. ನಾನು KS ಮಾರುತಿನಾಯ್ಕ. NDA ಮೈತ್ರಿಕೂಟದ ನಾಯಕರಿಗೆ ಸ್ತ್ರೀಕಂಟಕ ಎದುರಾಗಿರುವಂಥದ್ದು. ಗುರುವಾರ ನಡೆದಂಥ ವಿಧಾನ ಪರಿಷತ್ ಸಭೆಯಲ್ಲಿ CT ರವಿ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಸಂವಿಧಾನಿಕ ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಿರೋದು. ಅದರ ವಿರುದ್ಧವಾಗಿ ಪರ ವಿರೋಧ ಚರ್ಚೆಗಳು ಕೂಡ ಆರಂಭ ಆಗಿರೋದು. ಅವರನ್ನ ಸದನದಿಂದ ಹೊರ ಹಾಕಬೇಕು ಅಂತ ಕಾಂಗ್ರೆಸ್ ನಾಯಕರು ಕೂಡ ಒತ್ತಾಯ ಮಾಡ್ತಿರೋದು. ಈಗಾಗಲೇ ಬೆಳಗಾವಿಯಲ್ಲಿ ಅವರ ವಿರುದ್ಧ FIR ಕೂಡ ದಾಖಲಾಗಿರೋದು. ಅವರ ಬಂಧನ ಕೂಡ ಆಗಿತ್ತು. ಆದರೆ ಹೈಕೋರ್ಟ್ ಸೂಚನೆ ಮೇರೆಗೆ ಈಗ ಬಂಧನ ಮುಕ್ತ ಆಗಿರುವಂಥದ್ದು. CT ರವಿಯರು ಈ ರೀತಿ ಹೇಳಿಕೆಗಳು ಇದೇ ಮೊದಲಲ್ಲ. ಈ ಹಿಂದೆ ಕೂಡ ಸದನದಲ್ಲೇ ಕೂಡ ನಿತ್ಯ ಸುಮಂಗಲಿಯರು ಎಂಬ ಪದವನ್ನು ಕೂಡ ಬಳಕೆ ಮಾಡಿದ್ರು. ಆಗಲೂ ಕೂಡ ಅವರ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಪ್ರಮುಖವಾಗಿ ಮಹಿಳಾ ನಾಯಕರು ಮತ್ತು ಅದೇ ರೀತಿ ಮಹಿಳಾ ಕಾರ್ಯಕರ್ತರು ಕೂಡ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತ ಮಾಡಿದರು. ಇದರಿಂದಾಗಿ ಈ ವರ್ಷದಲ್ಲೂ ಕೂಡ ಸಾಕಷ್ಟು BJP ಮತ್ತು JDS ನಾಯಕರ ವಿರುದ್ಧವಾಗಿ ಮಹಿಳಾ ದೌರ್ಜನ್ಯ ಕೇಸ್ಗಳು, ಅತ್ಯಾಚಾರದ ಕೇಸ್ಗಳು ಮತ್ತು ಈ ರೀತಿಯಾದ ಲೈಂಗಿಕ ದೌರ್ಜನ್ಯ ಕೇಸ್ಗಳು ಕೂಡ ದಾಖಲಾಗಿರೋದು. ಅವರು ಈಗಾಗಲೇ ಕೆಲವರು ಬೇಲ್ ಮೇಲೆ ಇರುವಂಥದ್ದು, ಕೆಲವೊಬ್ಬರು ಜೈಲಿನಲ್ಲೂ ಕೂಡ ಇರುವಂಥದ್ದು. ಲೈಂಗಿಕ ದೌರ್ಜನ್ಯ ಮತ್ತು ಮಹಿಳಾ ದೌರ್ಜನ್ಯ ಆರೋಪಗಳು ನಾವು ನೋಡೋದಾದ್ರೆ ಪ್ರಮುಖವಾಗಿ ಮಾಜಿ CM BS ಯಡಿಯೂರಪ್ಪ ವಿರುದ್ಧ ಕೂಡ ಪೋಕ್ಸೋ ಕೈ ದಾಖಲೆ ಆಗಿರುವಂಥದ್ದು. ಅವರು ಕೂಡ ಹೈಕೋರ್ಟ್ನಲ್ಲಿ ವಿಚಾರಣೆ ಕೂಡ ಎದುರಿಸ್ತಾ ಇರುವಂಥದ್ದು. ಅದೇ ರೀತಿ ಮಾಜಿ CM ಆದಂತಹ ಸದಾನಂದ ಗೌಡರ ವಿರುದ್ಧ ಕೂಡ ಮಹಿಳಾ ದೌರ್ಜನ್ಯ ಕೇಸ್ ಕೂಡ ದಾಖಲಾಗಿರುವಂಥದ್ದು. ಅವರು ಕೂಡ ಈ ರೀತಿಯಾದ ಆರೋಪಗಳಿಂದ ಮುಕ್ತವಾಗಿರದೆ ಆರೋಪಗಳನ್ನು ಕೂಡ ಎದುರಿಸ್ತಾ ಇರೋದು. ಇನ್ನು ಅದನ್ನು ಹೊರತುಪಡಿಸಿ ನೋಡೋದಾದರೆ ಪ್ರಮುಖವಾಗಿ JDS ನಾಯಕರ ವಿರುದ್ಧವೂ ಕೂಡ ಈ ರೀತಿಯಾದಂಥ ಅತ್ಯಾಚಾರದ ಆರೋಪ, ಲೈಂಗಿಕ ದೌರ್ಜನ್ಯ ಮತ್ತು ಮಹಿಳಾ ದೌರ್ಜನ್ಯ ಆರೋಪಗಳು ಕೇಳಿಬಂದಿರೋದು. ಅದರಲ್ಲೂ ಪ್ರಮುಖವಾಗಿ ದೇವೇಗೌಡರ ಕುಟುಂಬದಲ್ಲೇ ಕೇಳಿಬಂದಿರೋದು. ಎಲ್ಲೋ ಒಂದು ಕಡೆ ರಾಜ್ಯಕ್ಕೂ ಮತ್ತು ರಾಷ್ಟ್ರದಲ್ಲೂ ಕೂಡ ಇದೊಂದು ರೀತಿಯಾದಂಥ ಮುಜುಗರ ಎದುರಾಗಿರುವಂಥದ್ದು. ಪ್ರಮುಖವಾಗಿ ಸಂಸದ ಅಂದರೆ ಮಾಜಿ ಸಂಸದ ಆದಂತಹ ಪ್ರಜ್ವಲ್ ರೇವಣ್ಣ ವಿರುದ್ಧ ಸಾಕಷ್ಟು ಈ ರೀತಿಯಾದ ಮಹಿಳಾ ದೌರ್ಜನ್ಯ ಮತ್ತು ಅತ್ಯಾಚಾರದ ಆರೋಪ ಕೇಳಿಬಂದಿರೋದು. ಅದೇ ರೀತಿ ಅಧಿಕಾರದ ಆಸೆ ಮತ್ತು ಈ ರೀತಿಯ ಆಮಿಷ ಒಡ್ಡು ಕೂಡ ನಮ್ಮನ್ನು ಬಳಕೆ ಮಾಡಿದ್ದಾರೆ ಅಂತ ಅವರ ವಿರುದ್ಧ ದೂರು ಕೂಡ ದಾಖಲಾಗಿರುವಂಥದ್ದು. ಇನ್ನೊಂದು ಕಡೆ ರೇವಣ್ಣ, ಮಾಜಿ ಸಚಿವ ಆದಂಥ ರೇವಣ್ಣ ವಿರುದ್ಧವೂ ಕೂಡ ಮಹಿಳಾ ದೌರ್ಜನ್ಯ ಕೇಸ್ ಆಗಿರುವಂಥದ್ದು. ಅವರು ಕೂಡ ಬೇಲ್ ಮೇಲೆ ಇರುವಂಥದ್ದು. ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ, ಅದೇ ರೀತಿ ಸೂರಜ್ ರೇವಣ್ಣ ವಿರುದ್ಧ ಕೂಡ ಈ ರೀತಿಯಾದಂಥ ಆರೋಪಗಳು ಬಂದಿರೋದು. ಅವರು ಕೂಡ ಬೇಲ್ ಮೇಲೆ ಇರುವಂಥದ್ದು. ಈ ರೀತಿಯಾದಂಥ JDS ನಾಯಕರ ವಿರುದ್ಧ ಕೇಳಿಬಂದಿರೋದು. ಅದರಲ್ಲೂ ಪ್ರಮುಖವಾಗಿ ಮಾಜಿ ಸಚಿವ ಆದಂಥ ಲಕ್ಷ್ಮಣ್ ಸವದಿ ಆಗಿರ್ಬೋದು ಮತ್ತು CC ಪಾಟೀಲ್ ವಿರುದ್ಧವೂ ಕೂಡ ಸದನದಲ್ಲೇ ಅಶ್ಲೀಲ ವಿಡಿಯೋಗಳನ್ನು ನೋಡಿದ್ರೆ ಅಂತ ಆರೋಪ ಕೂಡ ಕೇಳಿಬಂದಿತ್ತು. ಅವರ ವಿರುದ್ಧವೂ ಕೂಡ ಕ್ರಮಕ್ಕೆ ಕೂಡ ಆಗ್ರಹ ಆಗಿತ್ತು. ಈ ರೀತಿಯಾದ ಸಾಕಷ್ಟು ನಾಯಕರು BJP ಮತ್ತು JDSನಲ್ಲಿ ಇರೋಂಥದ್ದು. ಅದರಲ್ಲೂ ರೇಣುಕಾಚಾರ್ಯ ಆಗಿರ್ಬೋದು ಮತ್ತು ಹರ್ತಾಳ್ ಹಾಲಪ್ಪ ಆಗಿರ್ಬೋದು, ಈ ರೀತಿಯಾದಂಥ ಎಲ್ಲ ನಾಯಕರ ವಿರುದ್ಧವಾಗೂ ಕೂಡ ಅತ್ಯಾಚಾರದ ಆರೋಪ ಮತ್ತು ಲೈಂಗಿಕ ದೌರ್ಜನ್ಯದ ಆರೋಪ ಕೂಡ ಕೇಳಿಬಂದಿರುತ್ತೆ. ಅವರೆಲ್ಲರೂ ಕೂಡ ಈಗಾಗಲೇ ಮುಕ್ತವಾಗಿರೋಂಥದ್ದು. ಕೆಲವೊಬ್ಬರು ಕೂಡ ಬೇಲ್ ಮೇಲೆ ಇರೋವಂಥದ್ದು, ಇನ್ನೊಬ್ಬರು ಕೂಡ ವಿಚಾರಣೆ ಕೂಡ ಎದುರಿಸ್ತಾ ಇರೋದು. ಈ ರೀತಿಯ ಆರೋಪಗಳು ಇದೇನು BJPಗೆ ಹೊಸ್ತಲ್ಲ, ಸಾಕಷ್ಟು ದಿನಗಳಿಂದಲೂ ಕೂಡ ಬೀಳ್ತಾರೆ. ಅದರಲ್ಲೂ ಈ ವರ್ಷ ಪ್ರಮುಖವಾಗಿ ದೇವೇಗೌಡರ ಕುಟುಂಬ ವಿರುದ್ಧವಾಗಿ ಕೂಡ ಈ ರೀತಿ ಆರೋಪ ಕೇಳಿಬಂದಿರೋದು. ಇನ್ನು ಮಾಜಿ CM BS ವಿರುದ್ಧ ಕೂಡ ಪೋಕ್ಸೋ ಕಾಯ್ದೆ ದಾಖಲಾಗಿರೋದು. ಅದೇ ರೀತಿಯಾದಂಥ ಈಗ CT ರವಿ ವಿರುದ್ಧ ಅವಾಚ್ಯ ನಿಂದನೆ ಮತ್ತು ಸ್ತ್ರೀ ನಿಂದನೆ ಕೂಡ ಆರೋಪ ಕೂಡ ಕೇಳಿಬಂತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ BJP ಸಾಕಷ್ಟು ದಿನಗಳಿಂದಲೂ ಕೂಡ ಈ ರೀತಿಯಾದ ಕಂಟಕಗಳು ಮತ್ತು ಸ್ತ್ರೀಯಿಂದಲೇ ಸಾಕಷ್ಟು ಆರೋಪಗಳು ಕೇಳಿಬರ್ತಾ ಇರೋದು. ಇದರಿಂದ BJP ಪಕ್ಷಕ್ಕೂ ಮತ್ತು ಅದೇ ರೀತಿ ಹೈಕಮಾಂಡ್ ನಾಯಕರಿಗೂ ಒಂದು ರೀತಿಯ ಮುಜುಗರ ಆಗ್ತಾ ಇರುತ್ತೆ. ಯಾಕೆಂದರೆ ಸ್ತ್ರೀ ವಿರುದ್ಧ ಈ ರೀತಿ ಆರೋಪಗಳು ಕೇಳಿಬರ್ತಾ ಇರೋದು ಹೈಕಮಾಂಡ್ ನಾಯಕರು ಕಸಿವಿಸಿ ಆಗಿರುತ್ತೆ. ಯಾಕೆಂದರೆ ಹೈಕಮಾಂಡಲ್ಲಿ ಈ ರೀತಿಯಾದ ಸ್ತ್ರೀಯರ ಸಂರಕ್ಷಣೆ ಮಾಡಬೇಕು, ಅವರ ಆದ್ಯತೆಗೆ ನಾವು ಹೈಕಮಾಂಡ್ ನಾಯಕರು ಇರೋವಂಥದ್ದು. ಅದರಲ್ಲೂ ಪ್ರಮುಖವಾಗಿ BJP ಇರೋದಂತ ಹೈಕಮಾಂಡ್ ನಾಯಕರು ಹೇಳ್ತಿದ್ರು ಕೂಡ ಈ ರೀತಿಯಾದ ರಾಜ್ಯದಲ್ಲಿ ನಡೀತಾ ಇರುವಂಥ ಘಟನೆಗಳು ಹೈಕಮಾಂಡ್ ನಾಯಕರು ಕೂಡ ಒಂದು ರೀತಿಯಾದ ಮುಜುಗರ ತರ್ತಾ ಇರೋಂಥದ್ದು. ಇಲ್ಲಿನ ಕಾರ್ಯಕರ್ತರು, ಅದರಲ್ಲೂ ಪ್ರಮುಖವಾಗಿ BJP ಮತ್ತು JDS ಕಾರ್ಯಕರ್ತರಾಗಿರ್ಬೋದು, ಅಲ್ಲಿನ ನಾಯಕರಿಗಾಗಿರ್ಬೋದು, ಅವ್ರಿಗೂ ಕೂಡ ಒಂದು ರೀತಿ ಮುಜುಗರ ತರ್ತಾ ಇರೋದು. ಈಗಾಗಲೇ BJPಯ ಮೈತ್ರಿಕೂಟ ಆಗದಂತಹ JDS ನಾಯಕರಾಗಿರ್ಬೋದು, ಅಲ್ಲಿನ ಶಾಸಕರು ಕೂಡ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸ್ತಾರೆ. ಅದರಲ್ಲೂ ಪ್ರಮುಖವಾಗಿ ಶರಣಗೌಡ ಕಂದಕೂರು ಆಗಿರ್ಬೋದು, ಕರಿಯಮ್ಮ ಆಗಿರ್ಬೋದು, ಈ ರೀತಿಯಾದ ಏನು ನಾಯಕರು ಮತ್ತು JDS ನಾಯಕರು ಕೂಡ CT ರವಿಯವರು ಒಂದು ವೇಳೆ ಈ ರೀತಿ ಹೇಳಿಕೆ ಕೊಟ್ಟಿದೆ, ಅವರ ವಿರುದ್ಧ ಕ್ರಮ ಆಗಲೇಬೇಕು. ಯಾಕೆಂದರೆ ಈ ರೀತಿಯಾದ ಹೇಳಿಕೆಗಳು ನಾವು ಸಹಿಸಲ್ಲ ಅಂತ ಮೈತ್ರಿಕೂಟ ನಾಯಕರಾದಂಥ JDS ನಾಯಕರು ಈ ರೀತಿ ಹೇಳಿಕೆ ಕೊಡ್ತಿರೋಂಥದ್ದು ಒಂದು ರೀತಿ BJPಗೆ ಸಾಕಷ್ಟು ಮುಜುಗರ ತರ್ತಿದೆ. ಒಂದು ವಿಚಾರದಲ್ಲಿ ಈಗಾಗಲೇ ಕಾಂಗ್ರೆಸ್ ನಾಯಕರ ಪರವಾಗಿ ರಾಜ್ಯದ ಮಹಿಳೆಯರು ಕೂಡ ವಾಲ್ತಾ ಇರೋದು. ಯಾಕೆಂದರೆ 2,000 ರೂಪಾಯಿ ಕೊಡ್ತಾರಿಂದ ಸಾಕಷ್ಟು ಮತಗಳು ಕೂಡ ಈಗಾಗಲೇ ಕಾಂಗ್ರೆಸ್ಗೆ ಬೀಳ್ತಾ ಇರೋದು. ಈ ರೀತಿ ಹೇಳಿಕೆಗಳು ಇನ್ನಷ್ಟು ಮತ ಬ್ಯಾಂಕ್ಗೆ ಹಿನ್ನಡೆ ಆಗುವ ಸಾಧ್ಯತೆ ಇರೋವಂಥದ್ದು.